IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಫುರ್ಮಾನ್. ಈ ಸಲ ಕಪ್ ನಮ್ದೇ ವೀಕ್ಷಕರೇ, ಬರ್ದಿಟ್ಕೊಳ್ಳಿ. ಸೀಸನ್ 18ರ ಕಪ್ ನಮ್ದೇ. ಯಾಕಂತಂದ್ರೆ RCB 8 ವರ್ಷಗಳ ಬಳಿಕ ಕ್ವಾಲಿಫೈಯರ್ 1 ಪಂದ್ಯವನ್ನು ಆಡ್ತಾ ಇದೆ, ಅದು ಪಂಜಾಬ್ ಕಿಂಗ್ಸ್ ವಿರುದ್ಧ. ಹಾಗಾಗಿ ಕ್ವಾಲಿಫೈಯರ್ 1 ಪಂದ್ಯ ಹೇಗಿರಲಿದೆ? ಕಳೆದ ಪಂದ್ಯದಲ್ಲಿ ಗೆದ್ದಿರ್ತಕ್ಕಂಥ RCBಯ ಜೋಶನ್ ಕಂಟಿನ್ಯೂ ಆಗುತ್ತಾ? ಕ್ವಾಲಿಫೈಯರ್ ಪಂದ್ಯ ಅಥವಾ ಪ್ಲೇ ಆಫ್ಸ್ ಪಂದ್ಯಗಳಲ್ಲಿ RCBಯ ಒಂದು ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಲೀಗ್ ಹಂತಗಳಲ್ಲಿರ್ತಕ್ಕಂಥ RCBಗೂ ಪ್ಲೇ ಆಫ್ಸ್ನಲ್ಲಿ ಆಡ್ತಾ ಇರುವಂಥ RCBಗೂ ಏನು ಚೇಂಜಸ್ ಇರುತ್ತೆ, ಮತ್ತು ಆ ಒಂದು ಗೆಲುವಿನ ಸೀಕ್ರೆಟ್ ಏನು, RCB ತಂಡದಿಂದ ಹೊರಬಿದ್ದಿರುವಂತಹ ಗೆಲುವಿನ ಸೀಕ್ರೆಟ್ ಏನು, ಪಂಜಾಬ್ ಮಣಿಸಿ ನೇರವಾಗಿ ಫೈನಲ್ಗೆ ಲಗ್ಗೆ ಇಡುತ್ತಾ ನಮ್ಮ ಬೆಂಗಳೂರು ತಂಡ, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ವೇಟ್ ಮಾಡೋದು ಬೇಡ, ಅವ್ರನ್ನ ಮಾತಾಡಿಸೋಣ. ಅವತ್ತಿನ ಪಂದ್ಯ ಹೇಗಿರಲಿದೆ ಎನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ಈಗಾಗಲೇ RCB ಗೆದ್ದುಕೊಂಡು ನಂಬರ್ 2 ಪ್ಲೇಸ್ಗೆ ಬಂದು ಕೂತು ಪಂಜಾಬ್ ವಿರುದ್ಧ ಸೆಣಸಾಡಲಿದೆ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ. ಅವತ್ತಿನ ಪಂದ್ಯ ಹೇಗಿರಲಿದೆ ಲೀಗ್ ಹಂತಕ್ಕಿಂತ ಕೂಡ ಇದಕ್ಕೆ ಡಿಫ್ರೆಂಟ್ ಆಗಿರೋದಾದ್ರೆ? ಸೊ ಲೀಗ್ ಅಂತ ಬೇರೆ, ಈಗ ಫಸ್ಟ್ ಕ್ವಾಲಿಫೈಯರ್ ಮ್ಯಾಚ್ ಬೇರೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ಪ್ರೆಷರ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕಂದರೆ ಲೀಗ್ ಮ್ಯಾಚಲ್ಲಿ ನೋಡಿದಾಗ ಲೀಗ್ ಒಂದಿಷ್ಟು ಮ್ಯಾಚ್ಗಳಿರುತ್ತೆ ಇದರಲ್ಲಿ. ಈ ಮ್ಯಾಚಲ್ಲಿ ಸೋತ್ರೆ ನೆಕ್ಸ್ಟ್ ಮ್ಯಾಚಲ್ಲಿ ಗೆಲ್ಬೋದು ಅನ್ನೋ ಒಂದು ಪ್ಲ್ಯಾನ್ ಇರುತ್ತೆ ಅಲ್ಲಿ. ಬಟ್ ಇಲ್ಲಿ ಪ್ಲೇ ಆಫ್ಸ್ನಲ್ಲಿ ಆ ಥರ ಇರಲ್ಲ. ಬಟ್ ಫಸ್ಟ್ ಕ್ವಾಲಿಫೈಯರಲ್ಲಿ ನಮಗೆ 2 ಆಪ್ಷನ್ ಇರುತ್ತೆ ಫೈನಲ್ಗೆ ಹೋಗಲಿಕ್ಕೆ. ಸೊ ಈ ಮ್ಯಾಚಲ್ಲಿ ಸೋತ್ರೂ 2ನೇ ಕ್ವಾಲಿಫೈಯರಲ್ಲಿ ಗೆದ್ದು ಫೈನಲ್ಗೆ ಹೋಗ್ಬೋದು. ಬಟ್ ಇಲ್ಲಿ ಪ್ಲೇ ಆಫ್ಸಲ್ಲೇ ಒಂಥರ ಡಿಫ್ರೆಂಟ್ ಫೀಲ್ ಇರುತ್ತೆ, ಒಂಥರ ನಾಕ್ಔಟ್ ಮ್ಯಾಚ್ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಎಲ್ಲರೂ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಎಲ್ಲರೂ ಕೂಡ ಒಂದು ಪ್ಲೇ ಆಫ್ ಮ್ಯಾಚ್ಗಳಂದರೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಒಂದು ಬಿಗ್ ಮ್ಯಾಚ್ ಆಗಿರುತ್ತೆ ಇಲ್ಲಿ. ಎರಡೂ ತಂಡಗಳ ಪ್ಲೇಯರ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದು. ಯಾಕಂದರೆ ಇದು ಫೈನಲ್ಗೆ ಬಿಫೋರ್ ಮ್ಯಾಚ್ ಇದು. ಫೈನಲ್ಗೆ ಹೋಗಬೇಕಾದ್ರೆ ಫಸ್ಟ್ ಕ್ವಾಲಿಫೈರಲ್ಲಿ ಗೆದ್ದರೆ ಸ್ಟ್ರೈಟಾಗಿ ಫೈನಲ್ಗೆ ಹೋಗ್ತಾರೆ. ಸೊ ಈ ಎಲ್ಲ ಅಂಶಗಳು ಕೂಡ ಒಂದು ಎರಡೂ ತಂಡಗಳ ಆಟಗಾರ ತಲೆಯಲ್ಲಿರುತ್ತೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ. ಎಸ್ ರಮೇಶ್ ಅವರು, ಈಗಾಗಲೇ RCB ತಂಡದಲ್ಲಿ ಲಾಸ್ಟ್ 2 ಮ್ಯಾಚಸ್ ಲೀಗ್ ಮ್ಯಾಚಸ್ಗಳಲ್ಲಿ ನೋಡಿದರೆ SRH ಮತ್ತು LSG ಜೊತೆಗೆ ತುಂಬ ಚೇಂಜಸ್ ಅನ್ನು ಮಾಡ್ತು RCB ಕೆಲವೊಂದಿಷ್ಟು ಇಂಜುರಿಯ ರೀಸನ್ಸ್ ಇಂದ. ಸೊ ಹಾಗಾಗಿ ಪ್ಲೇ ಆಫ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ಗಳಾಗಬಹುದು? RCB ಪ್ಲೇಯಿಂಗ್ 11 ಲಿಸ್ಟ್ ಅಲ್ಲಿ ಟಿಮ್ ಡೇವಿಡ್ ಅವರು ಬರ್ತಾರೆ. ಯಾಕಂತಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಫಾರ್ಮ್ ಅಲ್ಲಿ ಇಲ್ಲ, ಮೊನ್ನೆ ಕೂಡ 0 ಸುತ್ತಿದ್ರು. ಹಾಗಾಗಿ ಫಾರ್ಮಿಂಗ್ ಬರ್ತಾರ ಲಿವಿಂಗ್ಸ್ಟನ್, ಮತ್ತೆ ಜಾಸ್ ಹೆಜಲ್ವುಡ್ ಅವರು ಬರ್ತಾರ ಮತ್ತೆ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಇವಾಗ ನಾವು 2 ಚೇಂಜ್ ನಾನು ನಿರೀಕ್ಷೆ ಮಾಡ್ಬೋದು ನೆಕ್ಸ್ಟ್ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ಗೆ RCB ತಂಡದ ಪ್ಲೇಯಿಂಗ್ 11ಅಲ್ಲಿ. ಸೊ ಒಂದು ಫಸ್ಟ್ ಒನ್ ಏನಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಈ ಮ್ಯಾಚಲ್ಲಿ ಅವರು ಟಿಮ್ ಡೇವಿಡ್ ಅವರು ಬಂದು ಆಡಿದ್ರು. ಟಿಮ್ ಡೇವಿಡ್ ಅವರು ಇಂಜುರಿ ಆಗಿದ್ರು. ಸೊ ಅವರು ನೆಕ್ಸ್ಟ್ ಇನ್ನೂ 2 ದಿನ ಟೈಮ್ ಇದೆ ಅವ್ರಿಗೆ ಇನ್ನೂ ಸಂಪೂರ್ಣವಾಗಿ ಫಿಟ್ ಆಗಲಿಕ್ಕೆ. ಸೊ ಹಾಗಾಗಿ ಅವರು ಟಿಮ್ ಡೇವಿಡ್ ಅವರು ಬಹುತೇಕ ನನಗನ್ನಿಸ್ದಂಗೆ ಫಸ್ಟ್ ಕ್ವಾಲಿಫೈರ್ ಬಂದೇ ಬರ್ತಾರೆ. ಸೊ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಔಟ್ ಆಗ್ತಾರೆ ಪ್ಲೇಯಿಂಗ್ 11ಇಂದ. ನೆಕ್ಸ್ಟ್ ಇನ್ನೊಂದು ತಲೆನೋವು ಇನ್ನೊಂದು ಏನಂತಂದರೆ, ಈಗ ತಲೆನೋವಲ್ಲಿ ಇವಾಗ ನುವಾನ್ ತುಷಾರ್ ಅವರು ಇವತ್ತು ಜಾಸ್ ಹ್ಯಾಜಲ್ವುಡ್ ಅವರ ಪ್ಲೇಸಲ್ಲಿ ಆಡಿದರು. ಅಂದರೆ ಲುಂಗಿ ಅನ್ಗಿಡಿ ಅವರು ಆಡಿದರು, ಬಟ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಿಮಿತ್ತ ಅವರು ದಕ್ಷಿಣ ಆಫ್ರಿಕಾಗೆ ಹೊರಟೋಗಿದ್ದಾರೆ. ಸೊ ಅವ್ರ ಪ್ಲೇಸಲ್ಲಿ ಇವತ್ತು ಆಡಿದ್ದು ನುವಾನ್ ತುಷಾರ್ ಅವರು ಸಖತ್ತಾಗಿ ಬೌಲ್ ಮಾಡಿದ 4 ಓವರ್ಗಳಲ್ಲಿ ಕೇವಲ 26 ರನ್ ಕೊಟ್ಟು 1 ವಿಕೆಟ್ ತೊಗೊಂಡಿದ್ರು. ತುಂಬ ಚೆನ್ನಾಗಿ, ಅಂದರೆ ಇತರ ಬೌಲರ್ಗಳು ತುಂಬ ಕಾಸ್ಟ್ಲಿ ಆಗಿದ್ದರೆ, ಬಟ್ ನುವಾನ್ ತುಷಾರ್ ಅವರು ಸಖತ್ತಾಗಿ ಬೌಲ್ ಮಾಡಿದ್ರು. ಅದರಲ್ಲೂ ಎಸ್ಪೆಷಲಿ ನ್ಯೂ ಬಾಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಬಾಲ್ನ ಸಖತ್ ಸ್ವಿಂಗ್ ಮಾಡ್ತಾಯಿದ್ರು, ಸಖತ್ ಕಂಟ್ರೋಲಾಗಿ ಕಾಣ್ತಾಯಿದ್ರು ಅವರು. ಸೊ ಹಾಗಾಗಿ ಹೆಂಗೆ ಮೊದಲೇ ಕ್ವಾಲಿಫೈರಲ್ಲಿ ನುವಾನ್ ತುಷಾರ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ಜಾಸ್ ಹ್ಯಾಜಲ್ವುಡ್ ಅವ್ರನ್ನ ತೊಗೊಳ್ತಾರ ಅನ್ನೋದೇ ಒಂದು ಗೊಂದಲ ಉಂಟಾಗಿರೋದು. ಒಟ್ಟಿನಲ್ಲಿ ಇದು ಟೀಮ್ ಮ್ಯಾನೇಜ್ಮೆಂಟ್ಗೆ ಒಂದು ತಲೆನೋವು ಆಗ್ಬಿಟ್ಟಿದೆ. ಬಟ್ ಹೌದು, ಆದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ತಾರೆ ಇಲ್ಲಿ. ಯಾಕಂತಂದರೆ ಜಾಸ್ ಹ್ಯಾಜಲ್ವುಡ್ ಅವರು ಈ IPL ಟೂರ್ನಮೆಂಟಲ್ಲಿ ಲೀಗಲ್ಲಿ ತುಂಬ ಮ್ಯಾಚ್ಗಳು ಆಡಿದ್ದಾರೆ, ತುಂಬ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೂಡ ತೋರಿಸಿದ್ದಾರೆ. ಸೊ ಹಾಗಾಗಿ ನುವಾನ್ ತುಷಾರ್ ಅವರ ಪ್ಲೇಸಿಗೆ ಜಾಸ್ ಹ್ಯಾಜಲ್ವುಡ್ ಅವರು ಬಂದು ಆಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಟೋಟಲ್ ಆಗಿ ನಮಗೆ RCB ಪ್ಲೇಯಿಂಗ್ 11ಅಲ್ಲಿ ಫಸ್ಟ್ ಕ್ವಾಲಿಫೈರ್ಗೆ 2 ಚೇಂಜಸ್ ನಾವು ಮಾಡ್ಬೋದು ಅಷ್ಟೇ. ಎಸ್ ಸರ್, ಅದೇ 20 ರನ್ ಸೇವ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ RCB. ಯಾಕಂದ್ರೆ ಜಾಸ್ ಹ್ಯಾಜಲ್ವುಡ್ ಅವರು ಬರುವಂಥದ್ದು ತುಂಬ ನಿರೀಕ್ಷೆ ಇದೆ. ಯಾಕಂದ್ರೆ ತುಂಬ ಬೌಲಿಂಗ್ ವೀಕ್ ಆಗಿದೆ RCB ತಂಡಕ್ಕೆ ಎನ್ನುವಂಥದ್ರ ಬಗ್ಗೆ. ಆ ಬ್ಯಾಟಿಂಗ್ ಅಂತ ಬಂದ್ರೆಗೆ ಏನಾದ್ರು ಚೇಂಜಸ್ ಆಗ್ಬೋದಾ? ಡೇವಿಡ್ ಅವ್ರು ಬರ್ತಾರಾ? ಬ್ಯಾಟಿಂಗಲ್ಲಿ ಅದೇ ನಾನು ಹೇಳಿದ್ನಲ್ಲ, ಒಂದು ಚೇಂಜ್ ಆಗುತ್ತೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ ಏನು ಇವತ್ತು ಲಿಯಾಮ್ ಲಿವಿಂಗ್ಸ್ಟನ್ ಆಡಿದ್ರು, ಅವ್ರ ಪ್ಲೇಸ್ಗೆ ಟಿಮ್ ಡೇವಿಡ್ ಅವ್ರು ಬರ್ತಾರೆ. ಸೊ ಒಂದು ವೇಳೆ ಏನಾದರೂ ಮೊದಲೇ ಕ್ವಾಲಿಫೈಯರ್ ಟೈಮ್ ಒಳಗಡೆ ಟಿಮ್ ಡೇವಿಡ್ ಅವ್ರು ಫಿಟ್ ಆಗಿಲ್ಲ ಅಂತಂದರೆ, ನನಗನ್ನಿಸ್ತಂಗೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ ಡ್ರಾಪ್ ಮಾಡಿ ಟಿಮ್ ಸೈಫರ್ಟ್ ಅವ್ರನ್ನ ತೊಗೊಂಬಂದರೂ ಕೂಡ ಯಾವುದೇ ರೀತಿ ಆಶ್ಚರ್ಯ ಇಲ್ಲ. ಯಾಕಂದರೆ ಅವರು ತುಂಬ ಒಳ್ಳೆ ರೆಕಾರ್ಡ್ಸ್ ಇದೆ. ಅವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್, ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ಸೊ ಅದೇ ನೋಡಬೇಕು, ಇನ್ನೂ ಡಿಸೈಡ್ ಆಗಿಲ್ಲ, ಇನ್ನೂ 2 ದಿನ ಟೈಮ್ ಇದೆ. ಟಿಮ್ ಡೇವಿಡ್ನವ್ರನ್ನ ರೆಡಿ ಮಾಡಲಿಕ್ಕೆ ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಎಲ್ಲನೂ ಮಾಡ್ತಾರೆ, ಟ್ರೈ ಮಾಡ್ತಾರೆ ಕಂಪ್ಲೀಟಾಗಿ.
ಸೊ ಒಂದು ವೇಳೆ ಅವ್ರು ಸಿಕ್ಕಿಲ್ಲ ಅಂದರೆ ಸೇಮ್ ನನಗೆ ಅನಿಸ್ತಂಗೆ ಸೈಫಟ್ ಅವ್ರು ಬರ್ತಾರೆ, ಟೀಮ್ ಸೈಫಟ್ ಅವ್ರನ್ನ ತೊಗೊಬೋದು. ಎಸ್, ಪಂಜಾಬ್ ತಂಡ ಏನು ಸ್ಟ್ರಾಟಜಿ ಮಾಡ್ಬೋದು ಈಗ ಅಂತಂದ್ರೆ RCB ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಪಂಜಾಬ್ ತಂಡಕ್ಕೂ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಪಂಜಾಬ್ ತಂಡವು ಕೂಡ ಪ್ರಥಮ ಬಾರಿಗೆ ಈಗಾಗಲೇ ಫಸ್ಟ್ ಪ್ಲೇಸ್ಗೆ ಕೂಡ ಬಂದು ಕೂತಿದೆ. ಅವ್ರ ಸ್ಟ್ರಾಟಜಿ ಹೇಗಿರ್ಬೋದು ಟಕ್ಕರ್ ಕೊಡುವ ನಿಟ್ಟಿನಲ್ಲಿ? ಅವ್ರಿಗೆ ಫಸ್ಟ್ ಕ್ವಾಲಿಫೈಯರ್ಗೆ ಅವ್ರಿಗೆ ತುಂಬ ಟೈಮ್ ಸಿಕ್ಕಿದೆ ಈಗ. ಸೊ RCBಗೆ ಸಿಕ್ಕಿರೋದು ಒಂದೇ ಒಂದು ದಿನಾನೇ, ಬಟ್ ಪಂಜಾಬ್ ಕಿಂಗ್ಸ್ಗೆ ಅವ್ರಿಗೆ ಇನ್ನೂ ಟೈಮ್ ಸಿಕ್ಕಿದೆ. ಅವ್ರಿಗೆ ಲಾಸ್ಟ್ ಮ್ಯಾಚ್ ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ 185 ಟಾರ್ಗೆಟ್ನ ಅವರು ಅದ್ಭುತವಾಗಿ ಚೇಸ್ ಮಾಡಿದರು. ಸೊ ಜಾಸ್ತಿ ಇಂಗ್ಲೀಷ್ ಮತ್ತು ಪ್ರಿಯಾಂಚಾರ್ಯ ಅದ್ಭುತವಾದಂಥ ಅರ್ಧಶತಕಗಳನ್ನು ಸಿಡಿಸಿ ಮ್ಯಾಚನ್ನು ಗೆದ್ದಿದ್ರು. ಮತ್ತು ಅವ್ರ ಕಡೆ ಬೌಲರ್ಸ್ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡಿದರು ಲಾಸ್ಟ್ ಮ್ಯಾಚಲ್ಲಿ. ಸೊ ಅವ್ರಿಗೆ ಒಂದು ಪಂಜಾಬ್ ಕಿಂಗ್ಸ್ ಅದರೊಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಅವ್ರು ಆಡ್ತಾ ಇರೋದು ಹೋಮ್ ಗ್ರೌಂಡಲ್ಲಿ ನೆಕ್ಸ್ಟ್ ಮ್ಯಾಚ್ ಇರೋದು. ಏನು ಮಹಾರಾಜ ಚಂಡೀಗಢದಲ್ಲಿರ್ತ ಮುಲ್ಲಾನ್ಪುರದಲ್ಲಿರ್ತಕ್ಕಂಥ ಸ್ಟೇಡಿಯಮಲ್ಲಿ ಅವ್ರು ಆಡ್ತಾ ಇರೋದು. ಅವ್ರಿಗದು ಹೋಮ್ ಗ್ರೌಂಡು, ಅಲ್ಲಿನ ಕಂಡೀಷನ್ಸ್ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ RCBಗಿಂತನೂ. ಸೊ ಹಾಗಾಗಿ ಅದೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತ ನಾವು ಇಲ್ಲಿ ಹೇಳ್ಬೋದು. ಬಟ್ ಇಲ್ಲಿ ಕ್ಯಾಪ್ಟನ್ಸಿ ನಾವು ನೋಡೋದಾದರೆ ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ಕ್ಯಾಪ್ಟನ್ಸಿ ಮೆಟೀರಿಯಲ್ ಸ್ವಲ್ಪ ಕ್ವಾಲಿಟಿ ಇದ್ದಾರೆ ಅಲ್ಲಿ. ನಮ್ಮ RCB ರಜತ್ ಪಾಟಿದಾರ್ ಮತ್ತು ಜಿತೇಶ್ ಶರ್ಮಾಗೆ ಕಂಪೇರ್ ಮಾಡಿಕೊಂಡ್ರೆ, ಯಾಕಂದರೆ ಆಲ್ರೆಡಿ 2024 ಅವರ ಒಂದು ನಾಯಕತ್ವದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಚಾಂಪಿಯನ್ ಆಗಿತ್ತು. ಸೊ ಮತ್ತು ಈ ಲೀಗ್ ಹಂತದಲ್ಲಿ ಮತ್ತು ಈ ಲೀಗ್ ಇಲ್ಲಿನ ತನಕ ಎಷ್ಟು ಮ್ಯಾಚ್ಗಳಾಡಿದೆ ಪಂಜಾಬ್ ಕಿಂಗ್ಸ್ ತಂಡ, ಆ ಮ್ಯಾಚ್ಗಳಲ್ಲಿ ನಾವು ನೋಡಿದಾಗ ಇದು ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಅವರ ಒಂದು ಕ್ಯಾಪ್ಟನ್ಸಿ ಕ್ವಾಲಿಟಿ ನಮ್ಗೆ ಕಾಣ್ತಾ ಇದೆ. ಅವರು ಒಂದು ಬೌಲಿಂಗ್ ಚೇಂಜ್ ಮಾಡೋದು ಮತ್ತು ಫೀಲ್ಡಿಂಗ್ ಚೇಂಜ್ ಮಾಡೋದು, ಈ ಥರ ಕೆಲವೊಂದು ಕ್ರೂಷಿಯಲ್ ಡಿಸಿಷನ್ಸ್ ಅವರು ತುಂಬ ಚೆನ್ನಾಗಿ ತೊಗೊತಾರೆ. ಸೊ ಅದು ಕೂಡ ಈ ಮ್ಯಾಚ್ಗೆ ಒಂದು ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಬಟ್ ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ಬಟ್ ನಾವು ಎರಡೂ ತಂಡಗಳನ್ನು ಒಂದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ನಾವು ಕಂಪೇರ್ ಮಾಡಿದಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಒಂದು ಪೆಟ್ಟು ಮೇಲೆ ಇದೆ ಅಂತಲೇ ನಾವು ಹೇಳ್ಬೋದು. ಯಾಕೆಂದರೆ ಬ್ಯಾಟಿಂಗ್ ಡೆಪ್ತ್ ನೀವು ನೋಡ್ಬೋದು, ಬ್ಯಾಟಿಂಗ್ 1 to 8 ನಮ್ಮ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿದ್ದಾರೆ. ಸೊ ಅಲ್ಲಿ ಪಂಜಾಬ್ ಕಿಂಗ್ಸಲ್ಲಿ ಆ ಥರ ಇಲ್ಲ. ಅಲ್ಲಿರೋದು ಒಂದು 4-5 ಜನ ನಾವು ಫೈಂಡ್ ಔಟ್ ಮಾಡ್ಬೋದು ಅಲ್ಲಿ. ಅದರಲ್ಲಿ ಯಾರು ಪ್ರಭ್ಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾಂಚಾರ್ಯ, ಜಾಸ್ ಇಂಗ್ಲೀಷ್, ಶ್ರೇಯಸ್ ಅಯ್ಯರ್, ಸೊ ಈ ಥರ ಒಂದು ಶಶಾಂಕ್ ಸಿಂಗ್, ಒಂದು 5 ಜನ ನಾವು ಅಲ್ಲಿ ಫೌಂಡ್ ಔಟ್ ಮಾಡ್ಬೋದು. ಬಟ್ RCB ತಂಡದಲ್ಲಿ ಆ ರೀತಿ ಇಲ್ಲ. ಸೊ ವಿರಾಟ್ ಕೊಹ್ಲಿ ಇದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ, ರಜತ್ ಪಾಟಿದಾರ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಮಯಾಂಕ್ ಅಗರ್ವಾಲ್ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ, ಕೃಣಾಲ್ ಪಾಂಡ್ಯ ಇದ್ದಾರೆ, ರೊಮಾರಿಯಾ ಶಫರ್ಡ್ ಇದ್ದಾರೆ. ಸೊ ಈ ಥರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ RCB ತುಂಬ ಡೆಪ್ತ್ ಆಗಿದೆ. ಸೊ ಹಾಗಾಗಿ ಮೊದಲೇ ಕ್ವಾಲಿಫೈಯರ್ಲ್ಲೂ ಕೂಡ RCB ತಂಡ ಪಂಜಾಬ್ ಕಿಂಗ್ಸ್ನ ಒಂದು ಸೋಲ್ಸೋಂಥ ಸಾಮರ್ಥ್ಯ RCBಗಿದೆ. ಯಾರು ಹೆಲ್ಪ್ ಆಗ್ಬೋದು ಚಂಡೀಗಢ ಒಂದು ಸ್ಟೇಡಿಯಂ ಇವರೇ ಅಂದರೆ ಟಾಸ್ ವಿನ್ ಆದಂಥ ತಂಡ ಬೌಲಿಂಗ್ ತೆಗೆದುಕೊಳ್ಳೋದು ಅಥವಾ ಬ್ಯಾಟಿಂಗ್ ಓಕೆ ಅಥವಾ ಇಲ್ಲ? ನನಗೆ ಅನಿಸ್ದಂಗೆ ಅದು ಕೂಡ ಒಂದು ಬ್ಯಾಟಿಂಗ್ ವಿಕೆಟ್ ಅಂತ ನನಗೆ ಅನಿಸ್ತದೆ. ಅದು ಕೂಡ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಆಗೋ ಸಾಧ್ಯತೆ ಇದೆ. ಅಲ್ಲೂ ಕೂಡ ಟಾಸ್ ಗೆದ್ದ ತಂಡದ ನಾಯಕ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂತಂದರೆ ಸಡನ್ನಾಗಿ ನಾವು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡಾಗ ಸ್ವಲ್ಪ ಗೊತ್ತಿರಲ್ಲ ಕಂಡೀಷನ್ಸ್ ಬಗ್ಗೆ. ಸೊ ಒಂದು 4-5 ಓವರ್ ಆಡಿದ್ಮೇಲೆ ಗೊತ್ತಾಗೋದು ಕಂಡೀಷನ್ ಯಾವ ರೀತಿ ಇದೆ ಅಂತ. ಸೊ ಹಾಗಾಗಿ RCB ತಂಡ ಅಲ್ಲೇನಾದರೂ ಟಾಸ್ ಗೆದ್ದರೆ ಖಂಡಿತವಾಗ್ಲೂ ಆ ರಿಸ್ಕ್ ತೊಗೊಳ್ಳಲ್ಲ. ಮೊದಲು ಬ್ಯಾಟಿಂಗ್ ತೊಗೊಂಡು ಸೊ ಚೇಸಿಂಗ್ ತೊಗೊಂಡು ಫಸ್ಟ್ ಇನ್ನಿಂಗ್ಸಲ್ಲಿ ಯಾವ ರೀತಿ ಪಿಚ್ ಬಿಹೇವ್ ಮಾಡ್ತಾ ಇದೆ ಅನ್ನೋದು ನೋಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಟಾರ್ಗೆಟ್ನ ಚೇಸ್ ಮಾಡ್ತಾರೆ. ಎಸ್, 18 ವರ್ಷಗಳ ಕನಸು ನನಸಾಗುತ್ತಾ ರಮೇಶ್ ಅವರೇ? RCB ಫೈನಲ್ಗೆ ಬಂದು ಕಪ್ ಎತ್ತುತ್ತಾ ಈ ವರ್ಷ ಆ ಒಂದು ಕಾಯ್ತಾ ಇದ್ದಾರೆ ನಮ್ಮ RCB ಅಭಿಮಾನಿಗಳು. ಈ ಒಂದು ಕ್ಷಣಕ್ಕಾಗಿ, ಈ ಒಂದು ಕಪ್ನ ಮೂಮೆಂಟ್ಗಾಗಿ, ಆ ಒಂದು ಸವಿ ನೆನಪಿಗಾಗಿ ಕಾಯ್ತಾ ಇದ್ದಾರೆ. ಆ ಕನಸು ನನಸಾಗುತ್ತಾ ಎನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ RCB ತಂಡ ಈ ಸಲ 90% ಚೊಚ್ಚಲ ಅಂದರೆ ಕಪ್ ಗೆಲ್ಲೋ ಸಾಧ್ಯತೆ ಇದೆ ಈ ಸಲ. ಯಾಕಂತಂದರೆ ಟೀಮ್ ಆ ರೀತಿ ಇದೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಲಾಸ್ಟ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತಿದ್ದು ಸ್ವಲ್ಪ ಡಿಸಪಾಯಿಂಟ್. ಲಾಸ್ಟ್ ಮ್ಯಾಚಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮೊನ್ನೆ ಲಾಸ್ಟ್ ಮ್ಯಾಚಲ್ಲಿ ಸೋತಿದ್ದು ಸ್ವಲ್ಪ ಬೇಜಾರಾಯಿತು RCB ಫ್ಯಾನ್ಸ್ಗಾಗಿ ಎಲ್ಲನೂ. ಬಟ್ ಈ ಮ್ಯಾಚಲ್ಲಿ RCB ತಂಡ ಗೆದ್ದಿದ್ದು ನೋಡ್ತಾ ಇದ್ರೆ ಖಂಡಿತವಾಗ್ಲೂ RCB ತಂಡ ಈ ಸಲ ಏನೋ ಒಂದು ಫಸ್ಟ್ ಚೊಚ್ಚಲ ಮೊದಲನೇ ಕಪ್ ಗೆಲ್ಲುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಆ ರೀತಿ ಒಂದು ಪರ್ಫಾರ್ಮೆನ್ಸ್ ಇವತ್ತು ಬಂತು ಇವ್ರ ವಿರುದ್ಧ, ಯಾರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ. ಸೊ ಹಾಗಾಗಿ RCB ತಂಡಕ್ಕೆ ಇದು ಒಂದು ಅದ್ಭುತ ಅವಕಾಶ ಇದೆ ಈ ಸಲ ಕಪ್ ಗೆಲ್ಲಲಿಕ್ಕೆ. ಸೊ ಏನು ಇವಾಗ ಗೆಲುವಿನ ಒಂದು ವಿನ್ನಿಂಗ್ ಮೂಮೆಂಟಮ್ನ ಕಂಟಿನ್ಯೂ ಮಾಡಬೇಕು. ಬಟ್ ಇನ್ನೊಂದು ಏನಂತಂದರೆ RCB ತಂಡ ಬೌಲಿಂಗಲ್ಲಿ ಮಾಡ್ತಾ ಇರ್ತಕ್ಕಂಥ ಮಿಸ್ಟೇಕ್ಗಳನ್ನು ಅವರು ಸರಿ ಮಾಡ್ಕೊಬೇಕು. ಈಗ ಈ ಲಾಸ್ಟ್ 2 ಮ್ಯಾಚಲ್ಲೂ ಕೂಡ RCB ತಂಡದ ಬೌಲಿಂಗ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಸಾಕಷ್ಟು ಕಾಸ್ಟ್ಲಿ ಆಗ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ, ಈ ಮ್ಯಾಚಲ್ಲೂ ಅಷ್ಟೇ 200+ ಸ್ಕೋರ್ ಹೊಡೆಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ತಪ್ಪುಗಳನ್ನು ಇವರು RCB ತಂಡ ಆದಷ್ಟು ಬೇಗ ಸರಿಪಡಿಸ್ಕೊಳ್ಬೇಕು. ನೆಕ್ಸ್ಟು ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೆ ಇವರು ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಿಕೊಂಡು ಕಣಕ್ಕಿಳಿಬೇಕು. ಸೊ ಇದು ಬೌಲಿಂಗಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನು ಇವ್ರು ತಿದ್ದುಕೊಂಡ್ರೆ ಖಂಡಿತವಾಗ್ಲೂ RCB ತಂಡ ಈ ಸಲ ಕಪ್ ಎತ್ತಿಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯನೇ ಇಲ್ಲ. ಎಸ್, ನೋಡುವ ರಮೇಶ್ ಅವರೇ, ಕ್ವಾಲಿಫೈಯರ್ 1 ಮ್ಯಾಚ್ ಯಾವ ರೀತಿ ಇರಲಿದೆ?
ಮ್ಯಾಚ್ ಮುಗೋದಕ್ಕಿಂತ ಮುಂಚಿತವಾಗಿ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ. ಯಾಕಂತಂದ್ರೆ ಇನ್ನೂ ಕೂಡ ಅಪ್ಡೇಟ್ಸ್ ಸಿಗುದಿದೆ ನಮಗೆ RCB ಟೀಮ್ ಮ್ಯಾನೇಜ್ಮೆಂಟ್ ಇಂದ. ಹಾಗಾಗಿ ಅವೆಲ್ಲ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅವತ್ತಿನ ಪಂದ್ಯ ಹೇಗಿರಲಿದೆ ಎಂಬುದರ ಬಗ್ಗೆ ಮಾತಾಡ್ತೇನೆ. ಒಟ್ಟು ನಾವು ಬಿಡೋದು ಬೇಡ ರಮೇಶ್ ಅವರೇ, ಈ ವರ್ಷ RCB ಕಪ್ ಎತ್ತಿಸಿ ಬಿಡೋ ಅನ್ಸುತ್ತೆ ನಮ್ಗೆ, ಹೌದಿಲ್ಲ ಸರ್? ಹೌದು. ಹಂಗಾಗಿ RCB ಕಪ್ ಗೆಲ್ಲಲಿ, ಅದು ಕೂಡ ನಮ್ಮ ಆಸೆ, ನಿಮ್ಮೆಲ್ಲರ ಆಸೆ, RCB ಫ್ಯಾನ್ಸ್ ಆಸೆ. ಧನ್ಯವಾದಗಳು ನಿಮ್ಮ ಒಂದು ಮಾಹಿತಿಗಾಗಿ. ಮತ್ತೆ ಭೇಟಿ ಆಗ್ತೇನೆ ರಮೇಶ್ ಅವರು. ವೀಕ್ಷಕರು, ಇದಾಗಿತ್ತು IPL ಧಮಾಕಾದ ವಿಶೇಷ ಸ್ಟೋರಿ. ನಮ್ಮ RCB ತಂಡ ಕ್ವಾಲಿಫೈಯರ್ 1 ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಎದುರಿಸಲಿದೆ. ಗೆಲ್ಲುವುದಲ್ಲ, ಗೆದ್ದೇ ಗೆಲ್ಲುತ್ತೆ ನಮ್ಮ RCB ತಂಡ. ಆ ಮೂಲಕ ಫೈನಲ್ಗೆ ಲಗ್ಗೆ ಇಡುತ್ತೆ. ಈ ಸಲ ಕಪ್ ನಮ್ದಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.